ಮಹಿಳೆ ಸ್ವಾತಂತ್ರ್ಯದ ಬಗ್ಗೆ ನಾವು ಬಹಳ ಮಾತಾಡ್ತೀವಿ, ಬಹಳ ಭಾಷಣ ಮಾಡ್ತೀವಿ, ನ್ಯಾಷನಲ್ ಲೆವೆಲ್ದೊಳಗೆ ಡಿಸ್ಕಷನ್ ಮಾಡ್ತೀವಿ. ಇಷ್ಟೆಲ್ಲ ಆಗಿದ್ರೂ ಇವತ್ತಿನ ತನಕನೂ ನಮ್ಮ ದೇಶದೊಳಗೆ ಮಹಿಳೆಗೆ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದು ಸಿಕ್ಕೇ ಇಲ್ಲ. ಇನ್ನೂ ಮುಂದಿನ 100-200 ವರ್ಷದೊಳಗೂ ಸಿಗ್ತದ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಪುರುಷ ಪ್ರಧಾನ ಸಮಾಜ ಇದು. ಈ ಸಮಾಜದೊಳಗೆ ಮಹಿಳೆ ಎಷ್ಟೇ ವಿದ್ಯಾವಂತಳಾಗಿರಲಿ, ಸುಶಿಕ್ಷಿತಳಾಗಿರಲಿ, ಸ್ವಾವಲಂಬಿ ಆಗಿರಲಿ, ಏನೇ ಆಗಿದ್ರೂ ಅವಳು ಒಂದಲ್ಲ ಒಂದು ರೀತಿಯ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ, ಶೋಷಣೆಗೆ ಒಳಗಾಗ್ತಾನೇ ಇರ್ತಾಳೆ. ಅವಳ ಭವಿಷ್ಯದ ದಾರಿಗೆ ಇನ್ನೂ ಬೆಳಕಾಗಿಲ್ಲ ಅಂತಲೇ ಅನಿಸ್ತದೆ. ಹೊಸ ಪರಂಪರೆ ಹಾದಿಯಲ್ಲಿ ಕಥೆಗಳನ್ನು ರಚಿಸ್ತಾ ಇರೋ ವೀಣಾ ಶಾಂತೇಶ್ವರರು ಹುಟ್ಟಿದ್ದು ಧಾರವಾಡ ಆದರೂ ಕೂಡ ಅವರ ಹೈಸ್ಕೂಲು ವಿದ್ಯಾಭ್ಯಾಸ ನಡೆದದ್ದು ಬಾಗಲಕೋಟೆಯಲ್ಲಿ. ಮತ್ತು BA-MA ಪದವಿಯನ್ನು ಅವರು ಧಾರವಾಡದ ಕಾಲೇಜಿನಲ್ಲಿ ನಡೆಸಿದರೂ ಕೂಡ ಹೈದರಾಬಾದ್ನಿಂದ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದು ಈಗ ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕೃತಿಗಳು ಬೆರಳೆಣಿಕೆಯಷ್ಟಾದರೂ ಕೂಡ ಸಾಹಿತ್ಯಿಕ ಮೌಲ್ಯದಿಂದ ಮಹತ್ವಪೂರ್ಣವಾದ ಕೃತಿಗಳಾಗಿವೆ. ಇವರ ಕಥಾ ಸಂಕಲನ ಕವಲು, ಹಸಿವು, ಮುಳ್ಳುಗಳು ಮತ್ತು ಕೊನೆಯ ದಾರಿ. ಇವರ ಕವಲು ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಮತ್ತು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ನಾನು ಚಿಕ್ಕವಳಾಗಿದ್ದಾಗ ಮರಾಠಿ ಪ್ರಗತಿಪರ ಸಾಹಿತ್ಯದ ಪ್ರಭಾವ ನನ್ನ ಮೇಲೆ ಬಹಳಷ್ಟು ಆಯಿತು. ಯಾಕಂತಂದ್ರೆ ನನ್ನ ತಾಯಿ ಮರಾಠಿ ಸಾಹಿತ್ಯದ ಅಭಿಮಾನಿಯಾಗಿದ್ದರು. ನಮ್ಮ ಮನೆಯೊಳಗೆ ಯಾವಾಗಲೂ ಮರಾಠಿ ಪುಸ್ತಕಗಳು, ಆಧುನಿಕ ಮನೋಭಾವದ ವಿಚಾರ ಇದ್ದಂತಹ ಮ್ಯಾಗಝೀನ್ಸು ಇವೆಲ್ಲ ಯಾವಾಗಲೂ ಇರ್ತಿದ್ದು. ಅವನ್ನ ಕಂಟಿನ್ಯೂಸ್ಲಿ ಓದ್ತಾ ಆಮೇಲೆ ನಮ್ಮ ತಾಯಿಯಿಂದ ಮಹರ್ಷಿ ಕರ್ವೆ, ಪಂಡಿತ ರಮಾಬಾಯಿ ಇಂಥವರ ವಿಚಾರಗಳ ಬಗ್ಗೆ ಕೇಳ್ತಾ ಸ್ತ್ರೀ ಸ್ವಾತಂತ್ರ್ಯತೆ, ಸಮಾನತೆ, ಮಹಿಳಾ ಜಾಗೃತಿ, ಮಹಿಳೆಯ ಮೇಲಾಗುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ, ಶೋಷಣೆಯ ವಿರುದ್ಧ ಆಕ್ರೋಶದ ಧ್ವನಿ ಎತ್ತಬೇಕು ಅನ್ನೋದರ ಅವಶ್ಯಕತೆ, ಈ ಎಲ್ಲದರ ಬಗ್ಗೆನೂ ನಾನು ಬಹಳಷ್ಟು ವಿಚಾರ ಮಾಡ್ತಾ ಇದ್ದೆ ಚಿಕ್ಕವಳಾಗಿದ್ದಾಗನೇ. ಬೆಳೀತಾ ಹೋದ ಹಾಗೆ ನಮ್ಮ ಸಮಾಜದೊಳಗೆ ಮಹಿಳೆಯ ಮೇಲೆ ಆಗುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋ ಮನೋಭಾವ ನನ್ನಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂತ ಹೇಳಬಹುದು. ಇವರ ಅವಳ ಸ್ವಾತಂತ್ರ್ಯ ಎಂಬ ಕಥೆ ನ್ಯೂಯಾರ್ಕಿನ ಫೆಮಿನಿಸ್ಟ್ ಪ್ರೆಸ್ಸಿನವರು ಪ್ರಕಟಿಸಿದ ಭಾರತದ ಅತ್ಯುತ್ತಮ ಮಹಿಳಾ ಸಾಹಿತಿಗಳು ಎಂಬ ಕಥಾ ಸಂಕಲನದಲ್ಲಿ ಇವರ ಕಥೆ ಸೇರ್ಪಡೆಯಾಗಿದೆ. ವೀಣಾ ಅವರಿಗೆ ಅತ್ಯುತ್ತಮವಾದ ಅನುಪಮ ನಿರಂಜನ ಪ್ರಶಸ್ತಿ ಕೂಡ ದೊರಕಿದೆ. ಇನ್ನು ಅವರ ಕಥೆಗಳ ಬಗ್ಗೆ ಹೇಳಬೇಕಾದರೆ ಅವರ ಕಥೆಯ ಚಿತ್ರಣದ ರೀತಿ ಸ್ತ್ರೀ ಸ್ವಾತಂತ್ರ್ಯವನ್ನು ಮತ್ತು ಸಮಾನತೆಯನ್ನು, ಬಂಡಾಯವನ್ನು, ಪ್ರಗತಿಪರ ಧೋರಣೆಯನ್ನು ರಚಿಸುವಂಥ ಇವರ ಕೃತಿಗಳಲ್ಲಿ ಕೆಲವು ಕಡೆ ಸ್ತ್ರೀ ರಚನಾತ್ಮಕವಾದ ಸೂಕ್ಷ್ಮವಾದ ಬಂಡಾಯದ ಧ್ವನಿ ಇದ್ದರೂ ಕೂಡ ಸ್ತ್ರೀ ತನ್ನ ಸಂಸಾರ ಬಂಧನದಲ್ಲಿ ಈ ಶೋಷಣೆಯನ್ನು ಅನಿವಾರ್ಯವಾಗಿ ಹೇಗೆ ಒಪ್ಪಿಕೊಳ್ಳುತ್ತಾಳೆ ಅನ್ನೋ ಚಿತ್ರಣ ಕೂಡ ಇವರ ಕಥೆಗಳಲ್ಲೇ ನಾವು ಕಾಣ್ತೇವೆ. ಕವಲು ಕಥೆಯ ನಾಯಕಿ ಓರ್ವ ಮಧ್ಯಮ ವರ್ಗದ ಮಹಿಳೆ, ಉದ್ಯೋಗಸ್ಥೆ, ಆಮೇಲೆ ವಿದ್ಯಾವಂತೆ, ಆರ್ಥಿಕವಾಗಿ ಸ್ವಾವಲಂಬಿ. ಯಾವುದೋ ಒಂದು ಅನಿವಾರ್ಯ ಪ್ರಸಂಗಕ್ಕೆ ಒಳಗಾಗಿ ಅವಳು ತನ್ನ ಸುತ್ತ ತಾನೇ ಒಂದು ಬಂಧನದ ಕೋಟೆಯನ್ನು ಕಟ್ಟಿಕೋಬೇಕಾಗ್ತದೆ. ನಾವು ಎಂದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗೋಣ, ರಿಜಿಸ್ಟ್ರೇಷನ್ ಆಗೋದು ಚಲೋ. ಹಾಂಗ್ ಬೇಕಂದ್ರೆ ಆಮೇಲೆ ಯಾವುದಾದ್ರೂ ಗುಡಿಗೆ ಹೋಗಿ ನಿಮ್ಮ ಇಷ್ಟದಂತೆ ಲಗ್ನ ಆಗೋಣ. ಏನಂತಿ? ನಾನು ಊರಿಗೆ ಹೋಗಿ ನಮ್ಮ ಪ್ಲಾಟಿನ ಖರೀದಿ ಪತ್ರ ಮುಗಿಸ್ಕೊಂಡು ಬರ್ತೀನಿ. ಖರೀದಿ ಪತ್ರ ನಿನ್ನ ಹೆಸರಲ್ಲೇ ಆಗೋದದ. ನಾನು ಬರೋದು 4-6 ದಿನ ಆದಿತ್ತು. ಅಷ್ಟರೊಳಗ ನೀ ಇಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿರು. ನಾ ಬರ್ಲಾ?
ನಾನು ನಿನ್ನ ಯಾಕೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂತ ಕೇಳ್ತೀಯ ರವಿ? ಅದನ್ನ ಹೆಂಗೆ ಯಾವುದೇ ಕಾರಣದ ಸಲುವಾಗಿ ಮಾಡಿದ್ರ ಅದು ಖರೆ ಪ್ರೀತಿ ಹೆಂಗಾದಿಲ್ಲ. ಪ್ರೀತಿ ಅಂದ್ರ ಅದು ಜಸ್ಟ್ ಹ್ಯಾಪನ್ಸ್. ಅದಕ್ಕ ಯಾವುದೇ ಕಾರಣ ಪರಿಣಾಮದ ಸಂಬಂಧ ಇರುವುದಿಲ್ಲ. ಅಳಬೇಡ ನೀನು, ನೀ ಯಾಕೆ ಚಿಂತೆ ಮಾಡ್ತಿ? ನೀನು ನಾನು ಹಿಂಗ್ ಒಂದಿನ ಕೂಡಬೇಕು ಅಂತ ವಿಧಿ ಸಂಕಲ್ಪ ಆಗಿತ್ತು. ಮಂದಿ ಕಣ್ಣಾಗ ಇದು ತಪ್ಪು ಪಾಪ ಖರೆ, ಆದ್ರೆ ನನಗಿದು ಪಾಪ ಅನ್ಸುದಿಲ್ಲ. ನೋಡು ಇಲ್ಲಿ ನನ್ನ ಕಡೆ ತಿರ್ಗ. ಮಿನಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ನೀನ ಹೇಳ. ಇದಕ್ಕ ತಪ್ಪು ಅನ್ಬೇಕನ ಪಾಪ ಅನ್ಬೇಕನ? ಮತ್ತ ಎಲ್ಲಿ ಒಂದ್ಸಾರಿ ಒಂದೇ ಒಂದ್ಸಾರಿ ನಗ. ಮಂದಿನ ತಗೊಂಡು ಏನ್ ಮಾಡೋದೈತಿ? ಅವ್ರ ಗರ್ಜು ನನಗೆಂದೂ ಇಲ್ಲ. ಮಂದಿದ್ ಬಿಡು, ಎಂದಾರ ಒಂದಿನ ನನ್ನ ಹೆಂಡತಿಗೆ ಇದೆಲ್ಲ ಗೊತ್ತಾಗ್ತು. ಆಗ ನಾನು ಆಕೆಗೆ ಸ್ಪಷ್ಟ ಹೇಳ್ತೀನಿ, ಹೌದು ನಾನು ಮೀನಾಕ್ಷಿನ ಪ್ರೀತಿ ಮಾಡ್ತೀನಿ ಅಂತ. ಮೀನಾಕ್ಷಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡಿದಿದ್ರೆ ಏನಾತ? ನಮ್ಮಿಬ್ಬರ ಲಗ್ನ ದೇವರ ಸಾಕ್ಷಿಯಾಗಿ ಆಗೇದ ಅಂತೀನಿ. ನಾನೇನು ಕೈ ಬಿಡೋದಿಲ್ಲ ಮಿನಿ, ನಾನು ಯಾರಿಗೂ ಅಂಜೋದಿಲ್ಲ. ನನ್ನ ನೀನು ನಂಬ್ತೀಯಲ್ಲ? ನಿದ್ದೆ ಹತ್ತೇನಾ ಮಿನಿ? ಮೀನಾಕ್ಷಿ ಎಲ್ಲಿ ನನ್ನ ಕಡೆ ತಿರುಗಿ ಹಿಂಗ. ಮಿನಿ, ಒಂದು ವಿಷಯದ ಸಲುವಾಗಿ ನನಗೆ ಯಾವಾಗಲೂ ಆಶ್ಚರ್ಯ ಆಗ್ತದ. ನಿನ್ನ ಸಾವಾಸದಾಗ ನನಗೇನ ಒಂದು ರೀತಿ ವಿಚಿತ್ರ ಸುಖ ಸಿಗ್ತದ. ಬ್ರಹ್ಮಾನಂದ, ಸಚ್ಚಿದಾನಂದ, ಪರಮಾನಂದ ಅಂತಾರಲ್ಲ, ಇದಾಗಿರ್ಬೇಕು. ಇದು ನನ್ನ ಹೆಂಡತಿ ಸಾವಾಸದಾಗ ಎಂದೂ ಸಿಕ್ಕಿಲ್ಲ. ನನಗನ್ನಿಸ್ತದ ನಾನು ಎಂದೂ ಆಕಿನ ಖರೆ ಅರ್ಥದಲ್ಲಿ ಪ್ರೀತಿನೇ ಮಾಡಿಲ್ಲ. ಶಾಂತನ್ ಕನ್ವಿನ್ಸ್ ಮಾಡಿ ನಾವಿಬ್ರು ಲಗ್ನ ಆಗೇ ಬಿಡೋಣ ಅನ್ನೋದ್ರಾಗ ನನಗೆ ಟ್ರಾನ್ಸ್ಫರ್ ಆಗಿದೆ. ಹೌದ್ರಿ? ಹಾ, ಮೈಸೂರಿಗೆ. ಅದಕ್ಕೆ ನಾನು ಅಲ್ಲೇ ಹೋಗಿ ಸ್ವಲ್ಪ ಸೆಟ್ಲ್ ಆಗ್ತೀನಿ. ಆಮೇಲೆ ಕುದುರೆ ಮೇಲೆ ಬಂದು ನಿನ್ನ ಹಾರಿಸ್ಕೊಂಡು ಹೋಗ್ತೀನಿ. ನನಗೆ ದೂರಿಗೆ ಟ್ರಾನ್ಸ್ಫರ್ ಆಗದ, ಇನ್ನು ಹಗಲೆಲ್ಲ ಈ ಕಡೆ ಬರೋಕ್ ಆಗ್ಲಿಕ್ಕಿಲ್ಲ ಅಂತ ಸುಳ್ಳ ಚಿಂತೆ ಮಾಡ್ತಿದ್ವಿ, ಹೌದಲ್ಲ? ಈಗ ನಾ ಬಂದಿನಲ್ಲ, ನಾ ಜಗತ್ತಿನ ಯಾವುದೇ ಮೂಲಕ್ಕೆ ಹೋದ್ರು ನಿನ್ ಕಡೆ ಬರೋ ಹಂಗೆ ಬರ್ತೀನಿ ಅಂತ ಈಗಲಾದ್ರೂ ವಿಶ್ವಾಸ ಆಗ್ತಿಲ್ಲ. ಹೋ ಲಘುನ
ಒಂದು ದೊಡ್ಡ ಚಾತ. ಒಮ್ಮೊಮ್ಮೆ ನನಗೇನು ಅನ್ನಿಸ್ತದ ಗೊತ್ತಾ, ನಾವಿಬ್ಬರು ಹಿಂಗ ಕಳ್ತನದಲ್ಲಿ ಭೇಟಿ ಆಗೋದ್ರ ಬಗ್ಗೆ ಒಮ್ಮೆ ನಾನೇ ಎಲ್ಲರ ಮುಂದ ನಮ್ಮ ಸಂಬಂಧ ಅನೌನ್ಸ್ ಮಾಡ್ತೀನಿ. ಕಾಯ್ದೆ ಶಿರ ಆಗೋದಿಲ್ಲ ಖರೆ, ಆದರೆ ಪ್ರೀತಿಗೆ ಯಾವನ್ ಏನು ಕಾಯ್ದೆ ಲಾಗು ಮಾಡ್ತಾನೆ. ನಾವಿಬ್ಬರು ಒಂದು ಮನೆ ಮಾಡೋಣ, ಮಕ್ಕಳನ್ನ ಹಡಿಯೋಣ. ನಮ್ಮ ಮಗ ನನ್ನ ಹಾಗ ಬ್ರೇವ್ ಇರ್ತಾನ, ಮತ್ತವಾಗ ನಿನ್ನ ಹಂಗ ಚಂದ ದೊಡ್ಡ ಕಣ್ಣಿರ್ತಾವ. ರಾಜಾರೋಷಕ್ಕೆ ಸಂಸಾರ ಮಾಡೋಣ. ಅರೆ ನೀನ್ಯಾಕೆ ಹೆದರ್ತಿ? ನಾವೇನು ನನ್ನ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ಲ. ಇದರಿಂದ 50,000 ಇನ್ಶೂರೆನ್ಸ್ ಪಾಲಿಸಿ ಅದ ಅವ್ರ ಹೆಸರಾಗ, ಮನಿ ಅದ, ಹೊಲ ಅವ, ಕ್ಯಾಶ್ ಅದ. ನಾನೇನು ಹಂಗೆ ಪೂರ ಬಿಡುದಿಲ್ಲ ಅವ್ರನ್ನ. ನಿನ್ನಿಂದ ಸೌರ್ ಸಿಕ್ಕಾಗಲ್ಲ, ಹೋಗಿ ಅವ್ರನ್ನ ಭೇಟಿ ಆಗ್ಬಿಡ್ತೀನಿ. ಏನಂತಿ? ನಾನೀಗ ಸ್ವಲ್ಪ ತ್ರಾಸದಾಗಿದ್ದೀನಿ. ನಂದು ನಿಂದು ಕಥೆ ಎಲ್ಲ ಗೊತ್ತಾಗಿನಿಂದ ಶಾಂತ ರಾಕ್ಷಸಿ ಆಗಲ್ಲ. ಬಂದವರು ಹೋದವರು ಹುಡುಗರು ಎಲ್ಲರ ಮುಂದೆ ಹತ್ತು ಕರೆದು ರಂಬಾಟ ಮಾಡ್ತಾಳ. 4 ಮಂದಿಯೊಳಗ ನನ್ನ ಮರ್ಯಾದೆ ಹೋಗೋ ಪ್ರಸಂಗ. ಮೊದಲು ಏನಾರ ಮಾಡಿ ಆಕಿನ ಸಮಾಧಾನ ಪಡಿಸ್ಬೇಕಾಗದ. ಯಾಕಂದ್ರೆ ಇದರಲ್ಲಿ ಆಕಿದೇನು ತಪ್ಪಿಲ್ಲ ನೋಡ. ಅದಕ್ಕೆ ಆಕಿ ಸಲುವಾಗಿ ಕೆಟ್ಟ ಅನಿಸ್ತದ ನನಗೆ. ನಾನು ನಿನ್ನ ಕಡೆ ಬರೋದು ಹೋಗೋದು ಬಿಡಂಗಿಲ್ಲ. ಇಷ್ಟ ಮೊದ್ಲಿನ ಹಂಗ ಮ್ಯಾಲಿನ ಮ್ಯಾಲ ಬರೋಕ್ಕಾಗ್ಲಿಕ್ಕಿಲ್ಲ. ಆದ್ರೆ ಅದರಿಂದ ನಿನ್ನ ಮ್ಯಾಲಿನ ನನ್ನ ಪ್ರೀತಿ ಕಡಿಮೆ ಆಯ್ತು ಅಂತ ನೀನು ಅನ್ಕೋಬಾರ್ದು. ಪಾಪ ಶಾಂತ ನಾ ದೇವರು ಅಂತ ತಿಳಿದಾಳ. ನಾನು ನಿನ್ನ ಬಿಡ್ತಿದ್ರ ಸತ್ತು ಹೋಗ್ತೀನಿ ಅಂತಾಳ. ಸತ್ರು ಸಾಯೋ ಪೈಕಿನೇ ಆಕಿ. ಹಿಂಗೆ ವ್ಯರ್ಥ ಜೀವ ಹತ್ಯೆ ಮಾಡೋದು ಚಲೋ ಅಲ್ಲ ನೋಡು. ನಿನಗಂತೂ ಇದು ಸುತರಾಮ್ ಇಷ್ಟ ಆಗೋದಿಲ್ಲ ಅಂತ ನನಗೆ ಗೊತ್ತದ. ಸಣ್ಣ ಸಣ್ಣ 2 ಮಕ್ಕಳನ್ನು ಬಿಟ್ಟು ಎಲ್ಲರ ಬಾವಿಗಿವಿ ಹಾರ್ಯಾಳ ಅಂತ ಅಂಜಿಕೆ ನನಗ. ಹಂಗಾಗ್ಬಾರ್ದಲ್ಲ. ನೀನೇನು ಕಾಳಜಿ ಮಾಡಬೇಡ. ನಾ ಯಾವಾಗಲೂ ಹಿಂಗ ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ. ಮಿನಿ, ಶಾಂತ ಸಾಯಬಾರ್ದು ಅಂತ ಒಂದ ನನ್ನ ಇಚ್ಛ. ಆಕೆ ಅವಶ್ಯಕತೆ ಎಷ್ಟದ ಅಂತ ನನಗೆ ಈಗೀಗ ಗೊತ್ತಾಗ್ಲಿಕ್ಕತ್ತದ. ಇಷ್ಟು ವರ್ಷ ನಾ ಎಂದೂ ಅದ್ರ ಬಗ್ಗೆ ವಿಚಾರ ಮಾಡಿದ್ದಿಲ್ಲ ನೋಡು. ನನ್ನ ಮಕ್ಕಳನ್ನ ಹಡ್ದಾಕಿ ಬೆಳೆಸಿದಾಕಿ ಆಕಿ ಸತ್ರ ನನ್ನ ಮಕ್ಕಳ ಗತಿ ಏನ? ಆಕಿ ಮನಸ್ಸಿಗೆ ಸಮಾಧಾನ ಆಗೋಂಗೆ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಶಾಂತ ಇದನ್ನ ಮನಸ್ಸಿಗೆ ಬಾಳ ಹಚ್ಕೊಂಡು ಹಾಸಿಗೆನ ಹಿಡ್ದಾಳ. ಆಕಿಗೆ ಸ್ವಲ್ಪ ಗುಣ ಆತಂದ್ರೆ ಸಾಕು, ಎಲ್ಲ ಹೇಳ್ಬಿಡೋಣ. ನಾನು ನಿನಗಾರ ಎಷ್ಟಂತ ತ್ರಾಸ ಕೊಡ್ಲಿ? ಮಿನಿ, ಈ ಲಗ್ನ ಅನ್ನೋದು ಎಷ್ಟು ಮೀನಿಂಗ್ಲೆಸ್ ಅನ್ನಿಸ್ತದಲ್ಲ. ಆದ್ರೆ ನಮ್ಮಿಬ್ರೊಳಗ ಹಿಂಗಾಗೋದು ಬೇಡ. ನೀ ಏನು ವಿಚಾರ ಮಾಡೋದು ಬೇಡ. ವಿಚಾರ ಮಾಡೋದಾದ್ರೂ ಏನದ? ಹೆಂಗೂ ನಿನಗೊಂದು ನೌಕರಿ ಅದ,
ಹೇಳ್ಕೊಳ್ಳೋಂಥ ಜವಾಬ್ದಾರಿನೂ ಏನೂ ಇಲ್ಲ. ಇಷ್ಟ್ರ ಮ್ಯಾಲೆ ಏನಾದ್ರೂ ಆಪತ್ತು ಬಂದ್ರ ನಾನಿದ್ದೀನಲ್ಲ. ನನ್ನ ಮಾತು ನಂಬ. ಹೇಳಿದ ಮಾತಿಗೆ ತಪ್ಪಿಸೋ ಜಾತಿ ಅಲ್ಲ ನಂದ. ಅನುಕೂಲ ಆದಾಗ್ಲೆಲ್ಲ ನಾ ಬಂದೇ ಬರ್ತೀನಿ ನಿನ್ ಕಡೆ. ನನ್ ನೋಡ, ನನ್ನ ಕಣ್ಣಾಗ ಕಣ್ಣಿಡ. ಈಗ ಹೇಳು, ನಿನಗೆ ನನ್ನ ಮೇಲೆ ಇನ್ನೂ ಸಂಶಯ ಅನ್ನಿಸ್ತದೇನು? ಬಸ್ಸಿಗೆ ತಡ ಆಯ್ತು, ಹೋಗೋಣ. ನನಗೆ ಗೊತ್ತಾಗ್ತದ, ಎಲ್ಲ ಹೆಣ್ಮಕ್ಳು ಹಂಗ ಗಂಡ ಮಕ್ಕಳನ್ನ ಕಟ್ಕೊಂಡು ಯಾರ ಹೆದರಿಕೆನೂ ಇಲ್ದ ಆರಾಮಾಗಿರ್ಬೇಕು ಅಂತ ನಿನಗೂ ಆಶೆ ಅದ. ನಂದು ನಿಂದು ಪ್ರೀತಿ ಖರೆ ಇದ್ರ ಅದು ಸಾಧ್ಯವಾಗೋ ದಿನ ಬಂದ ಬರ್ತದ ಅಂತ ನನಗೆ ನಂಬಿಕೆ ಇದೆ. ಆದ್ರ ಈ ಹುಡುಗರಿದಾರ ನೋಡು, ಹಿಂಗ್ ಹುಟ್ಟಿ ಹಾಂಗ್ ಬೆಳೆದು ಬಿಡ್ತಾರ. ನಮ್ಮ ರಾಜ್ಯವನ್ನು ಒಂದು ಕಾಲೇಜಿಗೆ ಹಚ್ಬಿಟ್ರ ನನ್ನ ಜೀವಕ್ಕೆ ಸ್ವಲ್ಪ ಹಗುರ, ಆಮೇಲೆ ಅವನ ಹಣೆ ಬರ. ಇನ್ನು ಗಿರಿಜಂಗ ಒಂದು ವರ ನೋಡಿದ್ರ ಆತ ಅಷ್ಟೇ, ಆಮೇಲೆ ನಾವು ಲಗ್ನ ಆಗ್ಬಿಡೋಣ. ಸಾರಿ, ಈ ಸರಿ 2 ತಿಂಗಳ ತನಕ ನಿನ್ನ ಕಡೆ ಬರೋದಕ್ಕಾಗಲಿಲ್ಲ. ನೀ ಕಾಯ್ತಿರ್ತೀನಿ ಗೊತ್ತಿತ್ತು. ರಾಜುನ ಕಾಲೇಜಿಗೆ ಹೆಸರು ಹಚ್ಚೋದ್ರಿದ್ದೀನಿ. ಶಾಂತಾಗಿ ಬೇರೆ ಇತ್ತಿತ್ಲಾಗ ಬ್ಲಡ್ ಪ್ರೆಷರ್ದು ತ್ರಾಸ ಶುರುವಾಗ್ಯದ. ಇಷ್ಟೆಲ್ಲ ಇದ್ದರೂ ಏನೇನೋ ನೆವ ಹೇಳಿ ಹ್ಯಾಂಗೆ ತಪ್ಸ್ಕೊಂಡು ಬಂದೆ ನೋಡು. ನನಗೆ ಗೊತ್ತಿತ್ತು ನೀ ಕಣ್ಣಾಗ ಜೀವ ಇಟ್ಕೊಂಡು ಕಾಯ್ತಿರ್ತಿದ್ದ, ಅದಕ್ಕೆ ಓಡ್ಬಂದೆ. ಯಾಕ್ರಿ, ಏನಾಯ್ತು? ಶಾಂತ ಹೋಗ್ಬಿಟ್ಟಿದ್ದೀನಿ. ಹೋಗಿ 2 ತಿಂಗಳಾದ. ಎಷ್ಟು ನೆನಪು ಬಿಟ್ಟು ಹೋಗ್ಯಾಳ ನನ್ನ ಪಾಲಿಗ. ಇನ್ನು ಆಕೆ ಇದ್ದಾಳ ಅಂತ ಭ್ರಮ ನನಗ. ಅದರ ಆಕೆ ಇಲ್ಲ. ಸಾರಿ, ಸಮಾಧಾನ ಮಾಡ್ಕೊರಿ. ಹಾಗಂತ ನಾನು ದುಃಖದಾಗ ಮುಳುಗಿ ನಿನಗೆ ಅನ್ಯಾಯ ಮಾಡೋದಿಲ್ಲ. ಇನ್ನು ಉಳಿದ ಜೀವನಾನ ನಿನ್ನ ಸಲುವಾಗಿ ಡಿವೋಟ್ ಮಾಡ್ತೀನಿ. ಅಲ್ಲ, ಹ್ಯಾಂಗೂ ರಿಟೈರ್ ಆಗೋ ದಿವಸ ಬಂದವಲ್ಲ. ಇನ್ನು ಈ ಊರು ಬಿಟ್ಟು ನಮ್ಮ ಶಿರ್ಸಿ ಕಡೆನೇ ಹೋಗಿ ಒಂದು ಎಸ್ಟೇಟ್ ತಗೊಂಡು ಅಲ್ಲೇ ಒಂದು ಮನೆ ಕಟ್ಸ್ಕೊಂಡಿರೋದು ಚಲೋ ಅಲ್ಲ? ನೀ ಹೇಳ್ತಿದ್ದಿಲ್ಲ ಅಡವಿಯಾಗ ಒಂದು ಗುಡ್ಸ್ಲಾ ಕಟ್ಕೊಂಡಿರ್ಬೇಕು ಅನ್ನಿಸ್ತದ ಅಂತ. ಸುತ್ತ
ಹಿತ್ತಲು ತೆಂಗಿನ ಗಿಡ, ಮಾವಿನ ಗಿಡ, ನಿಮ್ಮ ಪ್ರೀತಿ ಮಲ್ಲಿಗೆನೂ ಇರಲಿ. ಆದ್ರ ನಡುವಿ ಒಂದು ಹಳ್ಳ ಇರ್ಬೇಕಾ? ಮತ್ತ ನನಗೆ ಬೇಕಲ್ಲ ಮೀನ ಹಿಡಿಲಿಕ್ಕೆ. ಅದರ ದಂಡಿ ಮ್ಯಾಲ ನಮಗೆ ಗುಡಿಸ್ಲ. ಅದ್ರಾಗ ನಾನು, ದ ಓಲ್ಡ್ ಬಾಯ್ ಆ್ಯಂಡ್ ಹಿಸ್ ಫೇರಿ ಕ್ವೀನ್. ಏನಂತಿ? ನಿನ್ನ ಎಲ್ಲ ಸ್ವಪ್ನಗಳು ಸಾಕಾರ. ಏನಿದು ಪಾಸ್ಪೋರ್ಟ್? ನಾನು ಕೆನಡಾಗೆ ಹೋಗಕ್ಕ. ಮಿನಿ, ವಿಧಿ ಆಟ ಎಷ್ಟು ವಿಚಿತ್ರ ಅದ ನೋಡು. ದೊಡ್ಡ ಪಗಾರ ನೌಕರಿ ಸಿಕ್ತಂತ ನೀ ಕೆನಡಾಕ್ ಹೋಗಕ್ಕ ತಯಾರಿ ನಡೆಸಿದಿ. ಆದ್ರೆ ಈಗ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಇನ್ನು ಮೇಲೆ ನೀ ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ಬಿಟ್ರೆ ಒಂದಲ್ಲ, ಇನ್ನು ನಿನ್ನೊಬ್ಬಾಕಿನೇ ನಾನು ಎಲ್ಲಿಗೂ ಬಿಡುವುದಿಲ್ಲ. ನೀ ಎಲ್ಲೇ ಹೋದ್ರು ರಾಜ ರಾಣಿ ಜೋಡಿ ಜೋಡಿ. ಅಂದಂಗ ನಾವು ಎಂದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗೋಣ? ರಿಜಿಸ್ಟ್ರೇಷನ್ ಆಗೋದು ಚಲೋ. ಹಾಂಗ ನಿನಗೆ ಬೇಕಂದ್ರ ಆಮೇಲೆ ಯಾವ್ದಾದ್ರು ಗುಡಿಗೆ ಹೋಗಿ ನಿನ್ನ ಇಷ್ಟದಂತೆ ಲಗ್ನ ಆಗೋಣ. ಏನಂತೆ? ನಾನು ಊರಿಗೆ ಹೋಗಿ ನಮ್ಮ ಪ್ಲಾಟಿನ ಖರೀದಿ ಪತ್ರ ಮುಗಿಸ್ಕೊಂಡು ಬರ್ತೀನಿ. ಖರೀದಿ ಪತ್ರ ನಿನ್ನ ಹೆಸರಲ್ಲೇ ಆಗೋದದ. ನಾನು ಬರೋದು 4-6 ದಿನ ಆದಿತ್ತು. ಅಷ್ಟರೊಳಗ ನೀ ಇಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿರು. ನಾ ಬರಲ್ಲ. ಮಿನಿ, ತಗೋ ಖರೀದಿ ಪತ್ರ. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಮುಂಜಾನೆ ಹೋಗೋಣಲ್ಲ? ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಏನ್ ಹೇಳ್ತಿದ್ದಿ ಮಿನಿ? ನಿಮಗ ನನ್ನ ಸುಖದ ನೆನಪಾದ ಯಾವಾಗ? ನಿಮ್ ಶಾಂತ ಸತ್ ಮೇಲ, ನಿಮ್ ರಾಜದು ನೌಕರಿ ಮನೆ ಆದ್ಮೇಲ, ನಿಮ್ ಗಿರ್ಜಂದು ಲಗ್ನ ಆದ್ಮೇಲ, ಮತ್ತ ನನ್ನ ತಲೆ ತುಂಬಾ ಬಿಳಿ ಕೂದ್ಲಾದ್ಮೇಲ, ಈಗ ನನಗ್ ಲಗ್ನನ? ಹಾ, ಒಮ್ಮೆ ನೀವೇ ಹೇಳಿದ್ರಿ ಈ ಮದ್ವೆ ಅನ್ನೋದು ಎಷ್ಟು ಮೀನಿಂಗ್ಲೆಸ್ ಅಂತ. ನಮ್ಮಿಬ್ಬರದು ಹಾಗಾಗೋದು ಬ್ಯಾಡ. ನಾವ್ ಹೀಗೆ ಇರೋಣ. ನಾನೀಗ ಕೆನಡಾಕ್ಕೆ ಹೋಗೋದಂತ ನಿರ್ಧಾರ ಮಾಡೀನಿ. ಕೊನೆಗೆ ಆ ಕವಲು ಕಥೆಯ ನಾಯಕಿ ತಾನು ನಂಬಿದಂತಹ ಮೌಲ್ಯಗಳ ಸಲುವಾಗಿ ತನ್ನ ಪ್ರೀತಿಯನ್ನು ಧಿಕ್ಕರಿಸಿ, ಯಾವುದನ್ನು ತಾನು ತನ್ನ ಪ್ರೀತಿ ಅಂತ ತಪ್ಪು ತಿಳ್ಕೊಂಡಿದ್ದಳೋ ಅದನ್ನು ಧಿಕ್ಕರಿಸಿ ದೂರ ಹೋಗುವ ನಿರ್ಣಯ ಕೈಗೊಳ್ತಾಳೆ.